ಗುರುಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 15ನೇ ತಾರೀಕು ಫೆಬ್ರವರಿಯಿಂದ 21ನೇ ತಾರೀಕು ಫೆಬ್ರವರಿವರೆಗೂ ವಾರ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೆ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ವಾರ ಹೇಗಿದೆ ಎಲ್ಲರ ಭವಿಷ್ಯ ಅಂತ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಬಹಳ ಒಂದು ಒಳ್ಳೆಯ ವಾರವಾಗಿ ಕಂಡು ಬರ್ತಾ ಇದೆ. ಯಾವ ಶತ್ರುಗಳ ಕಾಟವೂ ಇಲ್ಲದೆ ನಿಮ್ಮ ಕಾರ್ಯವನ್ನು ನೀವು ಸುಗಮವಾಗಿ ಸಾಧಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಈ ವಾರ ಕಂಡು ಬರ್ತಾ ಇದೆ. ಮುಂದಿನ ರಾಶಿ ವೃಷಭ ರಾಶಿ. ಈ ಬಾರಿ ವೃಷಭ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಬರಲಿದೆ ಮತ್ತು ಸಾಕಷ್ಟು ಧನಲಾಭ ಕೂಡ ಕಂಡು ಬರ್ತಾ ಇದೆ ಮತ್ತು ಅವರು ಯಾವ ಕೆಲಸದಲ್ಲಿ ಕೈ ಹಾಕಿದ್ರು ಅದು ಶುಭವಾಗುವಂತಹ ಎಲ್ಲ ಸಾಧ್ಯತೆಗಳು ಈ ವಾರ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಾಕಷ್ಟು ಚಿಂತೆ, ಒಂದಿಷ್ಟು ಕೆಟ್ಟ ವಾರ್ತೆಗಳು ಮತ್ತು ಎಲ್ಲವೂ ನೆಗೆಟಿವ್ ಆಗಿ ಕಂಡುಬರುತ್ತೆ. ಮೊದಲನೆಯ ಹಂತದಲ್ಲಿ ಅಂದರೆ ವಾರದ ಆದಿಯಲ್ಲಿ ಸಾಕಷ್ಟು ನೆಗೆಟಿವ್ ಚಿಂತೆ, ಅರ್ಧಂಬರ್ಧ ಕೆಲಸಗಳು, ಒಂದಿಷ್ಟು ಸಮಸ್ಯೆಗಳು, ಯಾಕೋ ನನ್ನ ಈ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಇವೆಲ್ಲವೂ ವಾರದ ಆದಿಯಲ್ಲಿ ಕಂಡು ಬಂದರೂ ಸಹ ವಾರದ ಅಂತ್ಯದಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರಗಳೇ ಅವರಿಗೆ ಕೇಳಿಸೋಕ್ಕೆ ಶುರುವಾಗತ್ತೆ. ಅಂದರೆ ಯಾವುದು ಅಲ್ಪ ಕಾರ್ಯ ಅತಂತ್ರವಾಗಿ ನಿಂತು ಹೋಗುತ್ತೋ ವಾರದ ಆದಿಯಲ್ಲಿ, ವಾರದ ಅಂತ್ಯದಲ್ಲಿ ಅವೆಲ್ಲವೂ ಸುಗಮವಾಗಿ ಆಗಿ ಹೋಗುತ್ತವೆ. ಆದರೂ ಸಹ ಮಿಥುನ ರಾಶಿಯವರಿಗೆ ಒಂದಿಷ್ಟು ಸಮಾಧಾನ ಬೇಕು ಅಂತಂದರೆ ಹಳದಿ ಹೂವನ್ನು ಗಣೇಶನಿಗೆ ಅರ್ಪಿಸಿದರೆ ವಾರದ ಆದಿಯಲ್ಲಿ ಅವರು ಅನುಭವಿಸುವಂತಹ ಎಲ್ಲ ವಿಘ್ನಗಳನ್ನು ಆ ವಿಘ್ನೇಶ್ವರ ಖಂಡಿತವಾಗ್ಲೂ ದೂರ ಮಾಡ್ತಾನೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಚಂದದ ವಾರ ಅಂತ ಹೇಳಬಹುದು. ಒಳ್ಳೆಯ ಸುಖ ಭೋಜನ, ಬಂಧು ಮಿತ್ರರ ದರ್ಶನವಾಗುತ್ತೆ. ಮಹಾ ಒಳಿತು ಈ ವಾರ ಕರ್ಕಟ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ಆಗಬೇಕಾದಂತಹ ಕೆಲಸ ನೀವು ಎಷ್ಟೇ ಅಯ್ಯೋ ಇದಾಗುತ್ತೋ ಇಲ್ವೋ ಅಂತ ಹೆದರಿದ್ರೂ ಸಹ ಈ ವಾರ ಆ ಕೆಲಸ ಖಂಡಿತವಾಗಿಯೂ ಆಗುತ್ತೆ. ತುಂಬ ಪಾಸಿಟಿವ್ ಆಗಿ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಾಕಷ್ಟು ಕನ್ಫ್ಯೂಷನ್ಸು, ಸಾಕಷ್ಟು ನೆಮ್ಮದಿ ಇಲ್ಲದೆ ಇರುವಂತಹ ವಾರವಾಗಿದೆ ಇದು. ಎಲ್ಲೋ ಒಂದಿಷ್ಟು ಬೇಡದೇ ಇರುವಂತಹ ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಈ ಕನ್ಫ್ಯೂಷನ್ ಎಲ್ಲವೂ ದೂರ ಆಗಬೇಕು ಅಂತಂದರೆ, ಈ ಎಲ್ಲ ಕನ್ಫ್ಯೂಷನ್ಸು ದೂರ ಆಗಬೇಕು ಅಂತಂದರೆ ಆದಷ್ಟು ಬಿಳಿಯ ಪುಷ್ಪದಿಂದ ನಿಮ್ಮ ಮನೆ ದೇವರಿಗೆ ಅರ್ಚನೆ ಮಾಡಿದರೆ, ಪುಷ್ಪಾರ್ಚನೆ ಮಾಡಿದರೆ ಸಾಕಷ್ಟು ಸಮಾಧಾನವನ್ನು ನೀವು ಕಾಣಬಹುದು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ಬಹಳ ಒಳ್ಳೆಯ ವಾರವಾಗಿದೆ. ನೀವು ಅಂದುಕೊಂಡಂತಹ ಕಾರ್ಯ ಸಿದ್ಧಿ ಆಗುತ್ತದೆ. ಸಾಕಷ್ಟು ಲಾಭವನ್ನು ಕಾಣ್ತೀರಾ ನೀವು. ಅಷ್ಟೇ ಅಲ್ಲದೆ ನೀವು ಬೆಳೆಯುವುದಲ್ಲದೆ ಈ ವಾರ ನಿಮ್ಮ ಒಟ್ಟಿಗಿರುವವರನ್ನು ಸಹ ನೀವು ಬೆಳೆಸುವಂತಹ ಒಂದು ಕಾರ್ಯವನ್ನು ಮಾಡ್ತೀರಾ. ಸಾಕಷ್ಟು ಒಳ್ಳೆಯ ವಾರವಾಗಿದೆ ಈ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವುದೇ ತರಹದ ಭಯಗಳಿರಲಿ ಅಥವಾ ಒಂದಿಷ್ಟು ಹೆದರಿಕೆ, ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಸಾಕಷ್ಟು ಹೆದರಿಕೆಗಳಿರುತ್ತೆ. ಮೇಲ್ನೋಟವಾಗಿ ಅವರು ಯಾವುದನ್ನೇ ತೋರಿಸದೆ ಹೋದರೂ ಮನಸ್ಸಿನೊಳಗೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಬಹಳ ಹೆದರ್ತಾರೆ ಅವರು. ಅಂತಹ ಯಾವ ವಿಚಾರವೂ ಈ ವಾರ ಇರುವುದಿಲ್ಲ. ನೀವು ಅಂದುಕೊಂಡಂತಹ ಕಾರ್ಯವನ್ನು ನೀವು ಆರಾಮವಾಗಿ ಸಾಧಿಸ್ತೀರಾ. ಸೊ ಭಯವನ್ನು ಕಡಿಮೆ ಮಾಡ್ಕೊಳ್ಳಿ, ಕೆಲಸ ಆರಾಮವಾಗಿ ಆಗುತ್ತೆ ಈ ವಾರ. ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿಯವರಿಗೂ ಸಹ ಈ ವಾರ ಬಹಳ ಒಳ್ಳೆಯ ಒಂದು ಸಮಯ ಒದಗಿ ಬಂದಿದೆ. ಮನೆಗೆ ನೆಂಟರು ಬರುತ್ತಾರೆ, ಒಳ್ಳೊಳ್ಳೆ ವಿಷಯವನ್ನು ಹೊತ್ತು ತರುತ್ತಾರೆ. ಅವರು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಕೊಟ್ಟು ಹೋಗ್ತಾರೆ. ಇದು ಅನಿರೀಕ್ಷಿತವಾಗಿ ನಡೆಯುವಂತಹ ಕೆಲಸವಾಗಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಒಂದಿಷ್ಟು ಕೆಟ್ಟ ವಾರ್ತೆಯನ್ನ ಕೇಳುವಂತಹ ಸಮಯ ಒದಗಿ ಬರ್ತಾ ಇದೆ. ಒಂದಿಷ್ಟು ಭಯದ ವಾತಾವರಣ ಸಹ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕು ಕುಂಭರಾಶಿಯವರು. ಆದಷ್ಟು ನೇರಳೆ ಬಣ್ಣವನ್ನು ಉಪಯೋಗಿಸಿ ಆಂಜನೇಯನ ದೇವಸ್ಥಾನಕ್ಕೆ ಒಂದಿಷ್ಟು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡುವುದು ಒಳ್ಳೆಯದು. ನಿಮಗಷ್ಟು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದಿಷ್ಟು ಮನೆಯಲ್ಲೇ ಎಳ್ಳು ಬತ್ತಿಯನ್ನು ಮಾಡಿ ಅದನ್ನು ಉರಿಸೋದಿರ್ಬೋದು ಶನಿವಾರ ಮಂಗಳವಾರ. ಅದರಿಂದಾಗಿ ಅದನ್ನು ಹಚ್ಚಿ ಆ ಎಳ್ಳು ಹೇಗೆ ಉರಿಯುತ್ತೋ ಹಾಗೆ ನಿಮ್ಮ ಕರ್ಮಗಳು, ಕೆಟ್ಟ ಕರ್ಮಗಳೆಲ್ಲವೂ ಅದರೊಟ್ಟಿಗೆ ಹೋಗಲಿ ಅಂತ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ಮಂಗಳವಾರ ಮತ್ತು ಶನಿವಾರ ಕುಂಭರಾಶಿಯವರು ಸಾಕಷ್ಟು ಸಮಾಧಾನವನ್ನು ಹೊಂದುತ್ತಾರೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೂ ಸಹ ಈ ವಾರ ಅಂತಹ ಒಳ್ಳೆಯ ಸಮಯವಲ್ಲ. ಒಂದಿಷ್ಟು ಬೇಡವಾದಂತಹ ವಾರ್ತೆಗಳನ್ನು, ವಿಷಯಗಳನ್ನು ನೀವು ಕೇಳಬೇಕಾಗುತ್ತೆ. ಒಂದಿಷ್ಟು ಅಪವಾದಗಳನ್ನು ಹೊರಬೇಕಾಗುತ್ತೆ. ಬೇಡದೇ ಇರೋ ವಿಚಾರಕ್ಕೆ ದಯವಿಟ್ಟು ತಲೆ ಹಾಕಬೇಡಿ. ಈ ವಾರ ನೀವು ತಲೆ ಹಾಕಿದ್ದಲ್ಲಿ ಅದು ನಿಮ್ಮ ತಲೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದ್ದಾವೆ. ಆದಷ್ಟು ಸಮಾಧಾನವಾಗಿರಿ ಮತ್ತು ಬೇರೆಯವರ ಸಹವಾಸಕ್ಕೆ ತಂಟೆಗೆ ಹೋಗಬೇಡಿ. ಈ ವಾರ ಬಿಳಿಯ ವಸ್ತ್ರವನ್ನು ಧರಿಸಿ ಹಳದಿ ಮತ್ತು ತಿಳಿ ಗುಲಾಬಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಇಷ್ಟದ ಗುರುವಿನ ಪಾದಚರಣಗಳಿಗೆ ಅರ್ಪಿಸಿ. ಗುರುವು ಎಲ್ಲವನ್ನ ಸರಿ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ಗುರುವಿನ ಮೊರೆ ಹೋಗಿ ಆದಷ್ಟು ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಈ ವಾರ. ಎಲ್ಲ ರಾಶಿಗಳ ವಾರ ಭವಿಷ್ಯವನ್ನು ನಾನು ಹೇಳಿ ಮುಗಿಸಿದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿಯವರೆಗೂ ಧನ್ಯವಾದಗಳು.